ಮೇಷರಾಶಿ ಅಥವಾ ಮೇಷಲಗ್ನ ಬಲಾಬಲ ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟಿ ಗೆಲ್ಲುವ ಮಹಿಮೆಯೂ ಅಷ್ಟೇ ದೊಡ್ಡದಾಗಿರುತ್ತದೆ. ಮೇಷರಾಶಿಯವರೇ, ಇದು ಬರುವ 7 ದಿನಗಳ ಅಂದರೆ 2025ರ ಡಿಸೆಂಬರ್ 29ರಿಂದ 2026ರ ಜನವರಿ 4ರವರೆಗಿನ ಮೂಲಮಂತ್ರವಾಗಿದೆ. ನಾವು ಸಮಯದ ಅತ್ಯಂತ ಸೂಕ್ಷ್ಮವಾದ ತಿರುವಿನಲ್ಲಿ ನಿಂತಿದ್ದೇವೆ. ಶಾಸ್ತ್ರಗಳಲ್ಲಿ 1 ವರ್ಷದ ಅಂತ್ಯ ಮತ್ತು ಇನ್ನೊಂದು ವರ್ಷದ ಆರಂಭದ ಈ ಸಮಯವನ್ನು ಸಂಧಿಕಾಲ ಎಂದು ಕರೆಯಲಾಗುತ್ತದೆ. ನಾವು ಜ್ಯೋತಿಷ್ಯ ಲೆಕ್ಕಾಚಾರಗಳನ್ನು ನೋಡುವುದಾದರೆ ಮೇಷರಾಶಿಗೆ ಗ್ರಹಗಳು ಒಂದು ವಿಚಿತ್ರವಾದ ವಿರೋಧಾಭಾಸವನ್ನು ಸಿದ್ಧಪಡಿಸಿವೆ. ಒಂದೆಡೆ ನಿಮ್ಮ 9ನೇ ಮನೆ ಅಂದರೆ ಭಾಗ್ಯಸ್ಥಾನದಲ್ಲಿ ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧ ಗ್ರಹಗಳ ಒಂದು ಮಹಾಯುತಿ ಉಂಟಾಗುತ್ತಿದೆ. ಇದು ಯಾವುದೋ ದೊಡ್ಡ ರಾಜಯೋಗಕ್ಕಿಂತ ಕಡಿಮೆ ಇಲ್ಲ. ಆದರೆ ನಾಣ್ಯದ ಇನ್ನೊಂದು ಮುಖವು ತುಂಬಾ ಗಂಭೀರವಾಗಿದೆ. 2025ರ ಕೊನೆಯ 3 ದಿನಗಳು ಅಂದರೆ ಡಿಸೆಂಬರ್ 29, 30 ಮತ್ತು 31ರಂದು ನಿಮ್ಮ ಕುಂಡಲಿಯಲ್ಲಿ ಸ್ಪಷ್ಟವಾದ ಎಚ್ಚರಿಕೆ ಕಂಡುಬರುತ್ತಿದೆ. ಆರೋಗ್ಯ, ಸಾಲ ಮತ್ತು ಗುಪ್ತ ಶತ್ರುಗಳು ಈ 3 ಸವಾಲುಗಳು 2026ರಲ್ಲಿ ಪ್ರವೇಶಿಸುವ ಮೊದಲು ನಿಮ್ಮ ಸಹನೆಯ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿವೆ. ಮೊದಲಿಗೆ ನಿಮ್ಮ 9ನೇ ಮನೆಯನ್ನು ನೋಡಿ. ಅಲ್ಲಿ ಧನುರಾಶಿ ಇದೆ. ಇಲ್ಲಿ ಏನಾಗುತ್ತಿದೆ? ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಶಕ್ತಿಶಾಲಿ ಗ್ರಹಗಳು ಸೇರಿವೆ. ಸೂರ್ಯ ಅಂದರೆ ನಿಮ್ಮ ಆತ್ಮ, ಮಂಗಳ ಅಂದರೆ ನಿಮ್ಮ ಲಗ್ನಾಧಿಪತಿ, ಶುಕ್ರ ಅಂದರೆ ಐಷಾರಾಮಿ ಜೀವನ ಮತ್ತು ಬುಧ ಅಂದರೆ ಬುದ್ಧಿವಂತಿಕೆಯ ಕಾರಕ. ಬುಧನು ಡಿಸೆಂಬರ್ 29ರಂದು ಇದೇ ಮನೆಗೆ ಪ್ರವೇಶಿಸುತ್ತಿದ್ದಾರೆ. ಯಾವಾಗ ಲಗ್ನಾಧಿಪತಿಯು ಭಾಗ್ಯಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೋ ಮತ್ತು ಜೊತೆಗೆ ಸೂರ್ಯ ಹಾಗೂ ಬುಧನಂತಹ ಮಿತ್ರ ಗ್ರಹಗಳು ಇರುತ್ತವೆಯೋ ಆಗ ಅದು ಧರ್ಮಾಧಿಪತಿ ಯೋಗದಂತಹ ಪ್ರಭಾವವನ್ನು ನೀಡುತ್ತದೆ. ಇದರರ್ಥ ಈ ವಾರ ನಿಮ್ಮ ಒಲವು ಆಧ್ಯಾತ್ಮ, ಧರ್ಮ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಕಡೆಗೆ ಇರುತ್ತದೆ. ದೇವರು ನಿಮ್ಮ ಜೊತೆಗಿದ್ದಾರೆ ಎಂದು ನಿಮಗೆ ಅನ್ನಿಸುತ್ತದೆ. ದೀರ್ಘಾವಧಿಯ ಯೋಜನೆಗೆ ಈ ಸ್ಥಿತಿ ಅದ್ಭುತವಾಗಿದೆ. ಆದರೆ ನಾನು ಹೇಳಿದಂತೆ ಪ್ರತಿ ನಾಣ್ಯಕ್ಕೂ 2 ಮುಖಗಳಿರುತ್ತವೆ. ನಮ್ಮ ಮನಸ್ಸು ಅಂದರೆ ಚಂದ್ರ ಈ ವಾರ ಬಹಳ ಸೂಕ್ಷ್ಮವಾದ ಸ್ಥಿತಿಯ ಮೂಲಕ ಹಾದು ಹೋಗುತ್ತಿದ್ದಾನೆ. ವಾರದ ಆರಂಭದಲ್ಲಿ ಅಂದರೆ ಡಿಸೆಂಬರ್ 29 ಮತ್ತು 30ರಂದು ಚಂದ್ರನು ನಿಮ್ಮ ಲಗ್ನ ಅಂದರೆ ಮೇಷರಾಶಿಯಲ್ಲಿರುತ್ತಾನೆ ಮತ್ತು ಡಿಸೆಂಬರ್ 31ರಂದು ವರ್ಷದ ಕೊನೆಯ ದಿನ ಬೆಳಿಗ್ಗೆ 9:10ಕ್ಕೆ ಚಂದ್ರನು ನಿಮ್ಮ 2ನೇ ಮನೆ ಅಂದರೆ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ. ಈಗ ನೀವು ಕೇಳ್ಬೋದು, ಇದರಲ್ಲಿ ಸಮಸ್ಯೆ ಏನಿದೆ? ಸಮಸ್ಯೆ ಏನಂದ್ರೆ ನಮ್ಮ ಡೇಟಾದಲ್ಲಿ ಡಿಸೆಂಬರ್ 29, 30 ಮತ್ತು 21ರ ದಿನಗಳನ್ನು ವಿಶೇಷವಾಗಿ ಜಾಗರೂಕರಾಗಿರಬೇಕಾದ ಪಟ್ಟಿಯಲ್ಲಿ ಇರಿಸಲಾಗಿದೆ. ಯಾವ ವಿಷಯಗಳ ಬಗ್ಗೆ ಜಾಗರೂಕತೆ? ಈ 3 ಪದಗಳನ್ನು ನೆನಪಿಟ್ಟುಕೊಳ್ಳಿ: ಆರೋಗ್ಯ, ಸಾಲ ಮತ್ತು ಶತ್ರು. ಹಾಗಾಗಿ ಪರಿಸ್ಥಿತಿ ಹೇಗಿದೆ ಎಂದರೆ, ಒಂದೆಡೆ 9ನೇ ಮನೆ ನಿಮಗೆ ಹೇಳುತ್ತಿದೆ ಹಾರಾಡು, ಆಕಾಶವನ್ನು ಮುಟ್ಟು ಎಂದು, ಮತ್ತು ಇನ್ನೊಂದೆಡೆ ಚಂದ್ರ ಹಾಗೂ ಸಮಯದ ನಾಜೂಕುತನ ಹೇಳುತ್ತಿದೆ ನೆಲ ನೋಡಿ ನಡೆಯಿರಿ, ಎಡವಿ ಬೀಳಬಹುದು ಎಂದು. ಈ ವಾರ ನೀವು ಆಕ್ಸಿಲರೇಟರ್ ಮತ್ತು ಬ್ರೇಕ್ ಎರಡನ್ನೂ ಒಟ್ಟಿಗೆ ಬಳಸಬೇಕಾಗುತ್ತದೆ. ಬನ್ನಿ ಈಗ ಈ ವಿಶ್ಲೇಷಣೆಯನ್ನು ಬಿಡಿಸಿ ನೋಡೋಣ ಮತ್ತು ನಮಗೆಲ್ಲರಿಗೂ ಮುಖ್ಯವಾಗಿರುವ ವಿಷಯದ ಬಗ್ಗೆ ಮಾತನಾಡೋಣ. ಅದೇ ವೃತ್ತಿ ಮತ್ತು ಹಣ. ನೋಡಿ, ಡಿಸೆಂಬರ್ 31ರಂದು ಚಂದ್ರನು ನಿಮ್ಮ ಧನಭಾವಕ್ಕೆ ಹೋಗುತ್ತಿದ್ದಾನೆ. 2ನೇ ಮನೆ ಹಣದ ಮನೆಯಾಗಿದೆ, ಸಂಚಿತ ಬಂಡವಾಳದ ಮನೆಯಾಗಿದೆ ಮತ್ತು ಅದೇ ದಿನ ಸಾಲದ ವಾರ್ನಿಂಗ್ ಸೈನ್ ಕೂಡ ಸಕ್ರಿಯವಾಗಿದೆ. ಇದರ ಜ್ಯೋತಿಷ್ಯದ ಅರ್ಥವೇನು? ಇದರರ್ಥ ವರ್ಷದ ಕೊನೆಯಲ್ಲಿ ನಿಮ್ಮ ಮೇಲೆ ಅತಿಯಾದ ಖರ್ಚು ಮಾಡುವ ಭಾರೀ ಒತ್ತಡ ಇರುತ್ತದೆ. ಬಹುಶಃ ನೀವು ಸ್ನೇಹಿತರ ಜೊತೆ ಇರಬಹುದು, ಪಾರ್ಟಿಯಲ್ಲಿ ಇರಬಹುದು ಮತ್ತು ಅಲ್ಲಿ ಒತ್ತಡಕ್ಕೆ ಮಣಿದು ನಿಮ್ಮ ಜೇಬು ಅನುಮತಿಸದ ಖರ್ಚನ್ನು ನೀವು ಮಾಡಬಹುದು. ಡೆಟ್ ಅಂದ್ರೆ ಕೇವಲ ಬ್ಯಾಂಕ್ ಲೋನ್ ಮಾತ್ರವಲ್ಲ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದು ಕೂಡ ಒಂದು ರೀತಿಯ ಸಾಲವೇ. ನಿಮ್ಮ ಉಳಿತಾಯವನ್ನ ಮುರಿಯೋದು ಕೂಡ ಒಂದು ರೀತಿಯ ನಷ್ಟವೇ. ನನ್ನ ಸಲಹೆ ಏನಂದ್ರೆ, ಡಿಸೆಂಬರ್ 31ರಂದು ನಿಮ್ಮ ಪರ್ಸನ್ನು ಬಿಗಿಯಾಗಿ ಇಟ್ಟುಕೊಳ್ಳಿ. ನೀವು ಆವೇಶದಲ್ಲಿ ಬಂದು ಖರ್ಚು ಮಾಡಿದರೆ 2026ರ ಆರಂಭವು ಆರ್ಥಿಕ ಪಶ್ಚಾತ್ತಾಪದೊಂದಿಗೆ ಆಗುತ್ತದೆ. ನೀವು ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಕ್ರಿಪ್ಟೋದಲ್ಲಿ ಹಣ ಹೂಡಿಕೆ ಮಾಡುತ್ತಿದ್ದರೆ ಕಿವಿಗೊಟ್ಟು ಕೇಳಿ. ಡಿಸೆಂಬರ್ 29 ಸೋಮವಾರದ ದಿನವನ್ನ ನಿಮ್ಮ ಚಾರ್ಟ್ನಲ್ಲಿ ಕಲಿಯಲು ಎಂದು ಬರೆಯಲಾಗಿದೆ. ಟು ಲರ್ನ್ ಅಂದರೆ ಗಮನಿಸುವುದು, ಸಂಶೋಧನೆ ಮಾಡುವುದು
ಅಧ್ಯಯನ ಮಾಡುವುದು. ಇದರರ್ಥ ಕ್ರಿಯೆ ತೆಗೆದುಕೊಳ್ಳುವುದಲ್ಲ. ಮಾರುಕಟ್ಟೆ ನಿಮ್ಮನ್ನು ಆಸೆ ಹುಟ್ಟಿಸಬಹುದು. ಇಂದು ಹಣ ಡಬಲ್ ಆಗುತ್ತದೆ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಗ್ರಹಗಳ ಸ್ಥಿತಿ ಹೇಳುತ್ತಿದೆ, ನೀವು ಯೋಚಿಸದೆ ದೊಡ್ಡ ಹೂಡಿಕೆ ಮಾಡಿದರೆ ಅದು ನಷ್ಟದ ವ್ಯವಹಾರವಾಗಬಹುದು. ಆದ್ದರಿಂದ 29ನೇ ತಾರೀಖಿನಂದು ಕೇವಲ ಮಾರುಕಟ್ಟೆಯನ್ನು ನೋಡಿ, ಅರ್ಥ ಮಾಡಿಕೊಳ್ಳಿ, ಆದರೆ ನಿಮ್ಮ ಕಷ್ಟದ ಸಂಪಾದನೆಯನ್ನ ಪಣಕ್ಕಿಡಬೇಡಿ. ವೃತ್ತಿಜೀವನದ ದೃಷ್ಟಿಯಿಂದ ಈ ವಾರ ಸ್ಥಿರವಾಗಿರುತ್ತದೆ. ಶನಿದೇವ ಈಗಲೂ ನಿಮ್ಮ 12ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಕುಳಿತಿದ್ದಾರೆ. 12ನೇ ಮನೆ ವಿದೇಶದ್ದು. ನೀವು ಯಾವುದಾದ್ರೂ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ನಿಮ್ಮ ಕ್ಲೈಂಟ್ ಬೇಸ್ ವಿದೇಶದಲ್ಲಿದ್ದರೆ ಈ ವಾರ ನಿಮಗೆ ಒಳ್ಳೆಯದು. ರಾಹು ನಿಮ್ಮ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಕುಂಭರಾಶಿಯಲ್ಲಿದ್ದಾರೆ. 81ನೇ ಮನೆಯ ರಾಹು ಬಹಳ ಶುಭ ಎಂದು ಪರಿಗಣಿಸಲಾಗುತ್ತದೆ. ಇದು ಹಠಾತ್ ಧನನ ಲಾಭವನ್ನು ನೀಡುತ್ತದೆ. ಆದ್ದರಿಂದ ಆದಾಯದ ಕೊರತೆ ಇರುವುದಿಲ್ಲ. ಹಣ ಬರುತ್ತದೆ. ಆದರೆ ಆ ಹಣ ನಿಮ್ಮ ಬಳಿ ಉಳಿಯುತ್ತದೆಯೇ ಅಥವಾ 31ನೇ ತಾರೀಕಿನ ಪಾರ್ಟಿಯಲ್ಲಿ ಹಾರಿ ಹೋಗುತ್ತದೆಯೇ? ಇದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಮತ್ತೊಂದು ಪ್ರಮುಖ ವಿಷಯ, ಶತ್ರು ಅಲರ್ಟ್ ಡಿಸೆಂಬರ್ 29ರಿಂದ 31ರ ನಡುವೆ ಇದೆಯಲ್ಲ, ಅದು ನಿಮ್ಮ ಕೆಲಸದ ಸ್ಥಳಕ್ಕೂ ಅನ್ವಯಿಸುತ್ತದೆ. ಲಗ್ನಾಧಿಪತಿ ಮಂಗಳ 9ನೇ ಮನೆಯಲ್ಲಿರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಬಹಳ ಹೆಚ್ಚಿರುತ್ತದೆ. ನೀವು ಬಾಸ್ಗೆ ಯಾವುದಾದರೂ ಸಲಹೆ ನೀಡಬಹುದು ಅಥವಾ ಸಹೋದ್ಯೋಗಿಯ ತಪ್ಪು ಹಿಡಿಯಬಹುದು. ಆದರೆ ಜಾಗರೂಕರಾಗಿರಿ. ನಿಮ್ಮ ಒಳ್ಳೆಯ ಸಲಹೆಯನ್ನು ಕೂಡ ಈ ಸಮಯದಲ್ಲಿ ಅಹಂಕಾರ ಎಂದು ಪರಿಗಣಿಸಬಹುದು. ಈ ವಾರ ಆಫೀಸ್ ಪಾಲಿಟಿಕ್ಸ್ನಿಂದ ತುಂಬ ದೂರವಿರಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿದರೂ ಡಿಸೆಂಬರ್ 29ರಿಂದ 21ರ ನಡುವೆ ಪ್ರತಿಕ್ರಿಯೆ ನೀಡಬೇಡಿ. ಸುಮ್ಮನೆ ನಿಮ್ಮ ಕೆಲಸ ಮಾಡಿ ಮನೆಗೆ ಹೋಗಿ. ಹಣವನ್ನೇನೋ ಮತ್ತೆ ಗಳಿಸಬಹುದು, ಆದರೆ ಸಂಬಂಧಗಳ ಕಥೆಯೇನು? ಮೇಷರಾಶಿಯವರೇ, ಈಗ ನಾನು ಹೇಳಲಿರುವುದನ್ನು ಬಹಳ ಗಮನವಿಟ್ಟು ಕೇಳಿ. ಡಿಸೆಂಬರ್ ತೃತೀಯ ಏಕದಶಮಿಗೆ ನ್ಯೂ ಇಯರ್ ಈವ್ ಇಡೀ ಪ್ರಪಂಚ ಸಂಭ್ರಮಿಸುತ್ತಿರುತ್ತದೆ. ಆದರೆ ಜ್ಯೋತಿಷ್ಯ ಏನು ಹೇಳುತ್ತಿದೆ? ಅಂದು ಚಂದ್ರನು ನಿಮ್ಮ 2ನೇ ಮನೆಗೆ ಪ್ರವೇಶಿಸುತ್ತಾನೆ. 2ನೇ ಮನೆ ಕೇವಲ ಧನದ್ದಲ್ಲ, ವಾಣಿಯದು ಕೂಡ ಹೌದು. ಮತ್ತು ಅಂದು ಶತ್ರುಯೋಗ ಕೂಡ ಉಂಟಾಗುತ್ತಿದೆ. ಯಾವಾಗ ಮಾತಿನ ಮನೆಯಲ್ಲಿ ಚಂದ್ರನಿರುತ್ತಾನೋ ಮತ್ತು ಶತ್ರುವಿನ ಅಪಾಯವಿರುತ್ತದೋ ಆಗ ಇದರ ಒಂದೇ ಅರ್ಥ, ನಿಮ್ಮ ನಾಲಿಗೆಯೇ ನಿಮ್ಮ ಶತ್ರುವಾಗಬಹುದು. ಊಹಿಸಿಕೊಳ್ಳಿ, ನೀವು ಪಾರ್ಟಿಯಲ್ಲಿದ್ದೀರಿ, ಬಹುಶಃ ಸ್ವಲ್ಪ ಡ್ರಿಂಕ್ ಮಾಡಿರಬಹುದು, ಮತ್ತು ಯಾರೋ ಸಂಬಂಧಿಕರು ಅಥವಾ ಬಂಧಿಕರು ಅಥವಾ ಸಂಗಾತಿ ಹಳೆಯ ವಿಷಯವನ್ನು ಕೆದಕಿದರು. ಮೇಷರಾಶಿಯವರು ಮೊದಲೇ ಅಗ್ನಿತತ್ವದವರು. ನಿಮಗೆ ಕೋಪ ಬೇಗ ಬರುತ್ತದೆ. ಆ ಕ್ಷಣದಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸದಿದ್ದರೆ ಒಂದು ಸಣ್ಣ ಮಾತು ದೊಡ್ಡ ಜಗಳವಾಗಿ ಬದಲಾಗಬಹುದು. ಈ ಜಗಳ ನಿಮ್ಮ ಸಂಗಾತಿಯೊಂದಿಗೆ ಆಗಬಹುದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಆಗಬಹುದು. ಮತ್ತು ವರ್ಷದ ಕೊನೆಯ ದಿನ ನಡೆದ ಜಗಳ ನಿಮ್ಮ ಇಡೀ ಹೊಸ ವರ್ಷದ ಮೂಡನ್ನು ಹಾಳು ಮಾಡಬಹುದು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಶುಕ್ರ ನಿಮ್ಮ 9ನೇ ಮನೆಯಲ್ಲಿ ಕುಳಿತಿದ್ದಾರೆ. ಶುಕ್ರ ಪ್ರೇಮದ ಕಾರಕ ಮತ್ತು 9ನೇ ಮನೆ ಧರ್ಮ ಹಾಗೂ ಯಾತ್ರೆಯದು. ಇದೊಂದು ಸೂಚನೆಯಾಗಿದೆ. ನೀವು ಜಗಳಗಳಿಂದ ತಪ್ಪಿಸಿಕೊಳ್ಳಲು ಬಯಸುವುದಾದರೆ ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ಸ್ವಲ್ಪ ಆಧ್ಯಾತ್ಮಿಕ ಅಥವಾ ಶಾಂತವಾಗಿ ಆಚರಿಸಿ. ಕ್ಲಬ್ ಅಥವಾ ಡಿಸ್ಕೋಗೆ ಹೋಗುವ ಬದಲು ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಶಾಂತ ಸ್ಥಳಕ್ಕೆ, ಗಿರಿಧಾಮಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಿ 2026 ಸ್ವಾಗತಿಸಿದರೆ ಅದು ನಿಮ್ಮ ಸಂಬಂಧವನ್ನು ಬಹಳ ಗಟ್ಟಿಗೊಳಿಸುತ್ತದೆ. ಕುಟುಂಬದ ವಿಷಯಕ್ಕೆ ಬಂದರೆ ಗುರು ನಿಮ್ಮ 3ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ ಮತ್ತು ಕೇತು 5ನೇ ಮನೆಯಲ್ಲಿದ್ದಾರೆ. ವಕ್ರಿ ಗುರು ಕೆಲವೊಮ್ಮೆ ಒಡಹುಟ್ಟಿದವರೊಂದಿಗೆ ತಪ್ಪು ತಿಳುವಳಿಕೆ ಉಂಟುಮಾಡುತ್ತಾರೆ. ನೀವು ಏನಾದರೂ ಒಳ್ಳೆಯದನ್ನು ಹೇಳಲು ಬಯಸಬಹುದು, ಆದರೆ ಅವರು ಅದರ ತಪ್ಪು ಅರ್ಥ ಕಲ್ಪಿಸಿಕೊಳ್ಳಬಹುದು. ಆದ್ದರಿಂದ ಈ ವಾರ, ವಿಶೇಷವಾಗಿ 31 ತಾರೀಖಿನವರೆಗೆ ಮೌನವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಎಲ್ಲಿ ಅವಶ್ಯಕವೋ ಅಲ್ಲಿ ಮಾತ್ರ ಮಾತನಾಡಿ. ಎಲ್ಲಿ ಕ್ಷಮೆ ಕೇಳುವುದರಿಂದ ಸಮಸ್ಯೆ ಬಗೆಹರಿಯುತ್ತದೋ ಅಲ್ಲಿ ಕ್ಷಮೆ ಕೇಳಿಬಿಡಿ. ಈಗ ನಾನು ವಿಡಿಯೋದ ಆ ಭಾಗಕ್ಕೆ ಬರುತ್ತೇನೆ. ಇದನ್ನು ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತದೆ, ಆದರೆ ಇದು ಯಾವುದೇ ಮನೆಯ ಬೆನ್ನೆಲುಬು. ಗೃಹಿಣಿಯರಾಗಿರುವ ನನ್ನ ತಾಯಂದಿರೇ, ಸಹೋದರಿಯರೇ, ಈ ವಿಶೇಷ ಸಂದೇಶ ನಿಮಗಾಗಿ. ಮೇಷರಾಶಿಯ ಗೃಹಿಣಿಯರಿಗೆ ಈ ವಾರದ ಸಮಯ, ವಿಶೇಷವಾಗಿ ವರ್ಷದ ಅಂತ್ಯ, ಒಂದು ದೊಡ್ಡ ಪರೀಕ್ಷೆಯಂತಿರಬಹುದು. ಮೊದಲು ಗ್ರಹಗಳ ಸ್ಥಿತಿ ಏನ್ ಹೇಳ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಲಗ್ನಾಧಿಪತಿ ಮಂಗಳ 9ನೇ ಮನೆಯಲ್ಲಿದ್ದಾರೆ. ಮಂಗಳ ಶಕ್ತಿ, ಎನರ್ಜಿ. ಇದರರ್ಥ ಈ ವಾರ ನಿಮ್ಮಲ್ಲಿ ಕೆಲಸ ಮಾಡುವ ಜೋಶ್ ತುಂಬಾ ಇರುತ್ತದೆ. ಮನೆಯ ಪ್ರತಿಯೊಂದು ಮೂಲೆ ಹೊಳೆಯಬೇಕು, ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಆಗಿರಬೇಕು ಮತ್ತು ಅಡುಗೆ ಅತ್ಯಂತ ರುಚಿಕರವಾಗಿರಬೇಕು ಎಂದು ನೀವು ಬಯಸುತ್ತೀರಿ. ಆದರೆ ಇಲ್ಲೊಂದು ಬಲೆ ಇದೆ. ನೆನಪಿಡಿ, ಡಿಸೆಂಬರ್ 29, 32 ಮತ್ತು 31ರಂದು ಆರೋಗ್ಯ ಎಚ್ಚರಿಕೆ ಇದೆ. ಹೆಚ್ಚಾಗಿ ಮಹಿಳೆಯರು ಉತ್ಸಾಹದಲ್ಲಿ ತಮ್ಮ ಆರೋಗ್ಯವನ್ನು ಮರೆತು ಬಿಡ್ತಾರೆ. ಮಂಗಳ ನಿಮ್ಮನ್ನು ಓಡಿಸುತ್ತಲೇ ಇರ್ತಾನೆ. ಆದರೆ
12ನೇ ಮನೆಯಲ್ಲಿರುವ ಶನಿ ನಿಮ್ಮನ್ನು ಒಳಗಿನಿಂದ ಸುಸ್ತಾಗಿಸುತ್ತಾನೆ. ನೀವು 29 ಮತ್ತು 30ರಂದು ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ 31ರ ಸಂಜೆ ಸಂಭ್ರಮದ ಸಮಯ ಬಂದಾಗ ನೀವು ಮೈಗ್ರೇನ್, ಸೊಂಟ ನೋವು ಅಥವಾ ವಿಪರೀತ ಸುಸ್ತು ಅನುಭವಿಸಬಹುದು. ನನ್ನ ಸಲಹೆ ಏನೆಂದರೆ ಎಲ್ಲಾ ಹೊರೆಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿಕೊಳ್ಳಬೇಡಿ. ಕೆಲಸವನ್ನು ಹಂಚುವುದನ್ನು ಕಲಿಯಿರಿ. ಎರಡನೆಯದಾಗಿ, ಡಿಸೆಂಬರ್ 31ರಂದು ಚಂದ್ರ ನಿಮ್ಮ ಧನಭಾವಕ್ಕೆ ಹೋಗುತ್ತಿದ್ದಾನೆ ಮತ್ತು ಅಲ್ಲಿ ಸಾಲ ಮತ್ತು ಖರ್ಚುಗಳ ಅಲರ್ಟ್ ಇದೆ. ಒಬ್ಬ ಗೃಹಿಣಿಯಾಗಿ ಮನೆಯ ಬಜೆಟ್ ನೀವೇ ನಿಭಾಯಿಸುತ್ತೀರಿ. ಈ ವಾರ ಹೊಸ ವರ್ಷದ ಉತ್ಸಾಹದಲ್ಲಿ ಯೋಚಿಸದೆ ಶಾಪಿಂಗ್ ಮಾಡುವ ಯೋಗವಿದೆ. ಮನೆಯ ಅಲಂಕಾರ ಅಥವಾ ಅತಿಥಿಗಳಿಗಾಗಿ ದುಬಾರಿ ಉಡುಗೊರೆಗಳನ್ನು ಖರೀದಿಸುವ ಭರದಲ್ಲಿ ಬಜೆಟ್ ಮೀರಿ ಹೋಗಬಹುದು. ಇದು ತೋರಿಕೆಯ ಸಮಯವಲ್ಲ ಎಂದು ಗ್ರಹಗಳು ಸೂಚಿಸುತ್ತಿವೆ. ನೀವು ಬಜೆಟ್ ಕೆಡಿಸಿದರೆ ಜನವರಿ ತಿಂಗಳಲ್ಲಿ ನೀವು ಕೈ ಬಿಗಿದು ಬದುಕಬೇಕಾಗಬಹುದು. ಮತ್ತು ಮೂರನೇ ವಿಷಯ, ಗುರು 3ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ. 31ರಂದು ಮಾತಿನ ಮನೆಯಲ್ಲಿ ಚಂದ್ರನಿದ್ದಾನೆ, ಅಲ್ಲಿ ಶತ್ರುವಿನ ಅಲರ್ಟ್ ಇದೆ. ಹೊಸ ವರ್ಷಕ್ಕೆ ಮನೆಗೆ ಅತಿಥಿಗಳು ಬರಬಹುದು. ನಾದಿನಿ ಅತ್ತಿಗೆ ಅಥವಾ ಅತ್ತೆ ಸೊತ್ತೆ ಸೊಸೆಯ ನಡುವಿನ ಹಳೆಯ ಮಾತುಗಳು ಏಳಬಹುದು. ಮೇಷರಾಶಿಯ ಮಹಿಳೆಯರಿಗೆ ಕೋಪ ಬೇಗ ಬರುತ್ತದೆ. ಗ್ರಹಗಳು ನಿಮಗೆ ಎಚ್ಚರಿಕೆ ನೀಡುತ್ತಿವೆ. ಯಾರಾದರೂ ಸಂಬಂಧಿಕರು ಏನಾದರೂ ಕುಹಕವಾಡಿದರು ಅಥವಾ ನಿಮಗೆ ಇಷ್ಟವಾಗದ ಮಾತು ಹೇಳಿದರೂ ಈ ವಾರ ಅದನ್ನು ಕೇಳಿಸಿಕೊಳ್ಳಬೇಡಿ. ನೀವು ಉತ್ತರ ನೀಡಿದರೆ ವಿಷಯ ಹದಗೆಡುತ್ತದೆ ಮತ್ತು ಹಬ್ಬದ ಮಜಾ ಕಳೆದು ಹೋಗುತ್ತದೆ. ಶಾಂತಿ ಕಾಪಾಡಿಕೊಳ್ಳುವುದೇ ಈ ವಾರ ನಿಮ್ಮ ಅತಿ ದೊಡ್ಡ ಸಾಧನೆಯಾಗಲಿದೆ. 9ನೇ ಮನೆಯಲ್ಲಿ 4 ಗ್ರಹಗಳಿರುವುದರಿಂದ 31ನೇ ನೈಟ್ ಪಾರ್ಟಿಯ ಬದಲು ಕುಟುಂಬದ ಜೊತೆ ಜನವರಿ 1ರ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗುವ ಪ್ಲಾನ್ ಮಾಡಿದರೆ ಅದು ನಿಮ್ಮ ಮನೆಯ ಸುಖಶಾಂತಿಗೆ ಬಹಳ ಒಳ್ಳೆಯದು. ಈಗ ಜೀವನದ ಅಡಿಪಾಯದ ಬಗ್ಗೆ ಮಾತನಾಡೋಣ. ಅದೇ ಆರೋಗ್ಯ ಮತ್ತು ಶಿಕ್ಷಣ. ಸ್ನೇಹಿತರೆ, ನಾನು ನಿಮ್ಮನ್ನು ಹೆದರಿಸಲು ಬಯಸೋದಿಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಎಚ್ಚರಿಸುವುದು ಒಬ್ಬ ಒಳ್ಳೆಯ ಸ್ನೇಹಿತನ ಕರ್ತವ್ಯ. ಚಾರ್ಟ್ನಲ್ಲಿ ಡಿಸೆಂಬರ್ 29, 30 ಮತ್ತು 21ರ ಮುಂದೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿದೆ, ಜಾಗರೂಕರಾಗಿರಿ, ಆರೋಗ್ಯ. 29 ಮತ್ತು 30ರಂದು ಚಂದ್ರ ನಿಮ್ಮ ಲಗ್ನದಲ್ಲಿದ್ದಾರೆ. ಲಗ್ನ ಅಂದರೆ ಶರೀರ. ಚಂದ್ರ ಲಗ್ನದಲ್ಲಿದ್ದಾಗ ಸಂವೇದನಾಶೀಲತೆಯನ್ನು ಹೆಚ್ಚಿಸುತ್ತಾನೆ ಮತ್ತು ಮಂಗಳ 9ನೇ ಮನೆಯಲ್ಲಿರುವುದರಿಂದ ನಿಮ್ಮಲ್ಲಿ ಶಕ್ತಿ ಏನೋ ಇರುತ್ತದೆ, ಆದರೆ ಈ ಶಕ್ತಿ ಅಶಾಂತಿ ಅಥವಾ ಗಡಬಿಡಿಯಾಗಿ ಬದಲಾಗಬಹುದು. ತಲೆನೋವು, ಮೈಗ್ರೇನ್ ಅಥವಾ ಕಣ್ಣುಗಳಲ್ಲಿ ಉರಿ ಸಮಸ್ಯೆ ಉಂಟಾಗಬಹುದು. ಆದರೆ ಅತ್ಯಂತ ಹೆಚ್ಚು ಅಪಾಯ ಡಿಸೆಂಬರ್ 31ರಂದು ಇದೆ. ನೀವು ಪಾರ್ಟಿಯ ಮೂಡ್ನಲ್ಲಿರುವಾಗ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಅಪಾಯವಿದೆ. ನೀವು ಹೊರಗಿನ ಊಟ ಮಾಡುತ್ತಿದ್ದರೆ ಸ್ವಚ್ಛತೆಯ ಬಗ್ಗೆ ಗಮನಹರಿಸಿ. ಮದ್ಯಪಾನ ಅಥವಾ ಮಾದಕ ವಸ್ತುಗಳಿಂದ ದೂರವಿರಿ, ಏಕೆಂದರೆ ಇದು ನಿಮ್ಮ ಲಿವರ್ ಮತ್ತು ಹೊಟ್ಟೆಯ ಮೇಲೆ ಈ ಸಮಯದಲ್ಲಿ ದುಪ್ಪಟ್ಟು ಪರಿಣಾಮ ಬೀರಬಹುದು. ವಾಹನ ಚಾಲನೆ ಮಾಡುವಾಗ ವೇಗ ಕಡಿಮೆ ಇರಲಿ. ಮೇಷರಾಶಿಯವರಿಗೆ ವೇಗ ಇಷ್ಟವಾಗುತ್ತದೆ, ಆದರೆ ಈ ವಾರ ರೇಸ್ ಮಾಡುವ ಸಮಯವಲ್ಲ. ಈಗ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ಒಂದು ದೊಡ್ಡ ಸುದ್ದಿ. ನೀವು ವಿದ್ಯಾರ್ಥಿಯಾಗಿದ್ದರೆ ಡಿಸೆಂಬರ್ 25ರಿಂದ 29ರವರೆಗಿನ ಸಮಯವನ್ನು ನಿಮಗಾಗಿ ಅತ್ಯುತ್ತಮ ಅವಧಿ, ಬೆಸ್ಟ್ ಪೀರಿಯಡ್ ಎಂದು ಘೋಷಿಸಲಾಗಿತ್ತು. ಈಗ ಗಮನಿಸಿ, ಡಿಸೆಂಬರ್ 29 ಸೋಮವಾರ ಈ ಸುವರ್ಣ ಅವಧಿಯ ಕೊನೆಯ ದಿನವಾಗಿದೆ. ಇದು ಲಾಸ್ಟ್ ಚಾನ್ಸ್. 29ರಂದು ಬೆಳಿಗ್ಗೆ 3 ಗಂಟೆಗೆ ಗಜಕೇಸರಿ ಯೋಗ ಉಂಟಾಗುತ್ತಿದೆ. ಗುರು ಮತ್ತು ಚಂದ್ರನ ಈ ದೃಷ್ಟಿ ಸಂಬಂಧವು ನಿಮ್ಮ ಜ್ಞಾನ ಮತ್ತು ಏಕಾಗ್ರತೆಯನ್ನು ಶಿಖರಕ್ಕೆ ಕೊಂಡೊಯ್ಯುತ್ತದೆ. ನಿಮಗೆ ಅರ್ಥವಾಗದ ಯಾವುದಾದರೂ ಕಠಿಣ ವಿಷಯವಿದ್ದರೆ ಅದನ್ನು 29ರಂದು ಓದಿ. ನೀವು ಯಾವುದಾದರೂ ಫಾರ್ಮ್ ತುಂಬಬೇಕಿದ್ದರೆ, ಕಾಲೇಜಿಗೆ ಅರ್ಜಿ ಹಾಕಬೇಕಿದ್ದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಸೋಮವಾರದಂದು ನಿಮ್ಮ ಸಂಪೂರ್ಣ ಶ್ರಮ ಹಾಕಿ. ಮಂಗಳವಾರದಿಂದ ಶಕ್ತಿ ಸ್ವಲ್ಪ ಬದಲಾಗುತ್ತದೆ. ಆದ್ದರಿಂದ 29ರ 24 ಗಂಟೆಗಳ ಪ್ರತಿಯೊಂದು ನಿಮಿಷವನ್ನೂ ಬಳಸಿಕೊಳ್ಳಿ. ಈ ಸಮಯ ಮತ್ತೆ ಬರುವುದಿಲ್ಲ. ಸ್ನೇಹಿತರೆ, ನಾವು ಬಹಳಷ್ಟು ವಿಷಯಗಳನ್ನು ಮಾತನಾಡಿದೆವು. ಬನ್ನಿ ಈಗ ಈ ಇಡೀ ವಾರದ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳೋಣ. ಇದರಿಂದ ನೀವು ಏನನ್ನೂ ಮರೆಯುವುದಿಲ್ಲ. ಈ ವಾರ ಮಿಶ್ರ ಫಲಿತಾಂಶಗಳನ್ನು ಹೊಂದಿದೆ. 9ನೇ ಮನೆಯ ಗ್ರಹಗಳು ನಿಮಗೆ ದೊಡ್ಡ ದೃಷ್ಟಿಕೋನವನ್ನು ನೀಡುತ್ತಿವೆ, ಆದರೆ ಚಂದ್ರ ಮತ್ತು ದಿನಾಂಕಗಳು ನಿಮಗೆ ನೆಲದ ಮೇಲೆ ಇರಲು ಸಲಹೆ ನೀಡುತ್ತಿವೆ. 3 ಪ್ರಮುಖ ದಿನಾಂಕಗಳಿವೆ: 29, 32 ಮತ್ತು 31 ಡಿಸೆಂಬರ್. ಈ 3 ದಿನಗಳಲ್ಲಿ 3 ಶತ್ರುಗಳಿಂದ ಪಾರಾಗಬೇಕು: ಕೆಟ್ಟ ಆರೋಗ್ಯ, ಹೊಸ ಸಾಲ ಮತ್ತು ವಾದವಿವಾದ. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 29 ಜಾಕ್ಪಾಟ್ ದಿನವಾಗಿದೆ. ಹೂಡಿಕೆಯ ವಿಷಯದಲ್ಲಿ ಡಿಸೆಂಬರ್ 29ರಂದು ಮಾರುಕಟ್ಟೆಯಿಂದ ಕೇವಲ ಕಲಿಯಿರಿ, ಲಾಭದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಮತ್ತು ನ್ಯೂ ಇಯರ್ ಈವ್, ಹೊಸ ವರ್ಷದ ಮುನ್ನಾ ದಿನ, ಅಂದು
ನಿಮ್ಮ ಮಾತು ಮತ್ತು ನಿಮ್ಮ ಪರ್ಸ್ಗೆ ಬೀಗ ಹಾಕಿ ಇಡಿ. ಎಲ್ಲಾ ಎಚ್ಚರಿಕೆಗಳ ಹೊರತಾಗಿಯೂ ಡಿಸೆಂಬರ್ 29 ನಿಮಗೆ ವಾರದ ಅತ್ಯಂತ ಶಕ್ತಿಶಾಲಿ ದಿನವಾಗಿರುತ್ತದೆ, ಏಕೆಂದರೆ ಅಂದು ಗಜಕೇಸರಿ ಯೋಗದ ಪ್ರಭಾವವಿರುತ್ತದೆ. ಮತ್ತು ಈ ವಾರದ ಅತಿದೊಡ್ಡ ಎಚ್ಚರಿಕೆ ಎಂದರೆ ಪ್ರತಿಕ್ರಿಯಿಸಬೇಡಿ. ಡು ನಾಟ್ ರಿಯಾಕ್ಟ್. ಯಾರೇ ಪ್ರಚೋದಿಸಲಿ, ಯಾರೇ ಆಫರ್ ನೀಡಲಿ, 29ರಿಂದ 31 ನಡುವೆ ತಕ್ಷಣ ಹೌದು ಅಥವಾ ಅಥವಾ ಇಲ್ಲ ಎಂದು ಹೇಳುವುದನ್ನು ತಪ್ಪಿಸಿ. ಈಗ ಪರಿಹಾರಗಳ ರೆಮಿಡೀಸ್ ಬಗ್ಗೆ ಮಾತನಾಡೋಣ. ಅಂತಿಮವಾಗಿ ಈ ಸವಾಲುಗಳನ್ನು ಎದುರಿಸುವುದು ಹೇಗೆ? ನಮ್ಮ ಋಷಿಗಳು ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಸರಳ ಪರಿಹಾರಗಳನ್ನು ಹೇಳಿದ್ದಾರೆ. ಮೊದಲ ಪರಿಹಾರ ಆರೋಗ್ಯ ಮತ್ತು ಶತ್ರುವಿಗಾಗಿ. ಡಿಸೆಂಬರ್ 29ರಿಂದ 31ರಂದು ಅಪಾಯವಿರುವುದರಿಂದ ಮತ್ತು ನಿಮ್ಮ ಲಗ್ನಾಧಿಪತಿ ಮಂಗಳನಾಗಿರುವುದರಿಂದ ಹನುಮಂತನ ಶರಣು ಹೋಗುವುದು ಅತ್ಯಂತ ಉತ್ತಮ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಸಾಧ್ಯವಾದರೆ ಹನುಮಂತನಿಗೆ ಕೆಂಪು ವಸ್ತ್ರ ಅಥವಾ ಸಿಂಧೂರವನ್ನು ಅರ್ಪಿಸಿ. ಇದು ನಿಮ್ಮನ್ನು ಎಲ್ಲಾ ರೀತಿಯ ಅಪಘಾತ ಮತ್ತು ವಿವಾದಗಳಿಂದ ರಕ್ಷಿಸುತ್ತದೆ. ಎರಡನೇ ಪರಿಹಾರ ಮಾತು ಮತ್ತು ಹಣಕ್ಕಾಗಿ. ಡಿಸೆಂಬರ್ 31ರಂದು ಚಂದ್ರ ವೃಷಭ ರಾಶಿಗೆ ಹೋದಾಗ ನಿಮ್ಮ ಮಾತನ್ನು ಸಿಹಿಯಾಗಿಡಲು ಮನೆಯಿಂದ ಹೊರಡುವ ಮೊದಲು ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಸೋಂಪು ಕಾಳನ್ನು ತಿಂದು ಹೊರಡಿ. ಇದು ಬುಧ ಮತ್ತು ಚಂದ್ರನನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಇದಲ್ಲದೆ ವರ್ಷದ ಕೊನೆಯ ದಿನದಂದು ಯಾವುದಾದರೂ ಬಡವರಿಗೆ ಬಿಳಿ ವಸ್ತುವನ್ನು ದಾನ ಮಾಡಿ. ಇದರಿಂದ ನಿಮ್ಮ ಧನ ಭಾವದ ಮೇಲಿರುವ ಸಾಲದ ದೋಷ ಕಡಿಮೆಯಾಗುತ್ತದೆ ಮತ್ತು ಹೊಸ ವರ್ಷದಲ್ಲಿ ಐಶ್ವರ್ಯ ಉಳಿಯುತ್ತದೆ. ಮತ್ತು ಮೂರನೇ ಪರಿಹಾರ ವಿದ್ಯಾರ್ಥಿಗಳಿಗಾಗಿ. 29ರಂದು ಗಜಕೇಸರಿ ಯೋಗದ ಲಾಭ ಪಡೆಯಲು ನಿಮ್ಮ ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನು ತಪ್ಪದೇ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಬುದ್ಧಿ ಚುರುಕಾಗುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಇಷ್ಟೇ ಹೇಳುತ್ತೇನೆ. ಗ್ರಹಗಳು ಮತ್ತು ನಕ್ಷತ್ರಗಳು ನಮಗೆ ಕೇವಲ ದಾರಿಯನ್ನು ತೋರಿಸುತ್ತವೆ. ನಡೆಯುವುದು ನಾವೇ ಬೇಕು. ಈ ವಾರ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದದ್ದು ನಿಜ, ಆದರೆ ಇದರರ್ಥ ನೀವು ಭಯಪಡಬೇಕು ಎಂದಲ್ಲ. ಜಾಗರೂಕತೆ ಅಂದರೆ ಹೆಲ್ಮೆಟ್ ಧರಿಸಿ ಗಾಡಿ ಓಡಿಸುವುದು. ಇದರಿಂದ ಪ್ರಯಾಣವೂ ಆಗುತ್ತದೆ ಮತ್ತು ಸುರಕ್ಷತೆಯೂ ಇರುತ್ತದೆ. 25 ನಿಮಗೆ ಏನೇ ಕಲಿಸಿದ್ರೂ ಅದನ್ನ ಒಂದು ಅನುಭವ ಎಂದು ಭಾವಿಸಿ ಜೊತೆಯಲ್ಲಿಟ್ಟುಕೊಳ್ಳಿ. ಮತ್ತು 26ರ ಕಡೆಗೆ ಒಂದು ಹೊಸ ಭರವಸೆ, ಒಂದು ಹೊಸ ಜೋಶ್ನೊಂದಿಗೆ ಮುನ್ನಡೆಯಿರಿ. ಬರುವ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ನೀವು ಅರ್ಹರಾಗಿರುವ ಎಲ್ಲವನ್ನೂ ತರಲಿ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಕುಟುಂಬದಲ್ಲಿ ಪ್ರೀತಿ ಇರಲಿ ಮತ್ತು ನೀವು ದಿನೇ ದಿನೇ ಏಳಿಗೆ ಹೊಂದಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆ ನಮ್ಮ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಮತ್ತು ಈ ಮಾಹಿತಿಯಿಂದ ಯಾರಿಗಾದರೂ ಒಳ್ಳೆಯದಾಗಬಹುದು ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ, ವಿಶೇಷವಾಗಿ ಮೇಷರಾಶಿಯವರೊಂದಿಗೆ. ಮತ್ತು ನೀವು ನಮ್ಮ ಕುಟುಂಬದ ಭಾಗವಾಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸೇರಿಕೊಳ್ಳಿ. ನಾವು ಪ್ರತಿ ವಾರ, ಪ್ರತಿ ತಿಂಗಳು ನಿಮಗಾಗಿ ಇಂತಹ ಮಾರ್ಗದರ್ಶಕ ವಿಡಿಯೋಗಳನ್ನು ತರುತ್ತಿರುತ್ತೇವೆ. ಮುಂದಿನ ವರ್ಷ ಅಂದರೆ ಮುಂದಿನ ವಾರ ಒಂದು ಹೊಸ ಶಕ್ತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮವರ ಬಗ್ಗೆ ಬಹಳ ಕಾಳಜಿ ವಹಿಸಿ. ಜೈ ಹಿಂದ್, ಜೈ ಭಾರತ್, ಹರ ಹರ ಮಹಾದೇವ್.